ನಾನು ವೇದಿಕೆ ಮೇಲೆ ಇರುವಂತಹ ವಿವಿಧ ಎಲ್ಲ ಧರ್ಮ ಗುರುಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಮತ್ತು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ವಿವಿಧ ಗಣ್ಯ ಮಹಾನ್ ವ್ಯಕ್ತಿಗಳೇ ಹಾಗೂ ಸಾಯಿಬಾಬಾ ಟ್ರಸ್ಟಿನ ಅಧ್ಯಕ್ಷರು, ಇಂದಿನ ಸಮಾರಂಭದ ಅಧ್ಯಕ್ಷರಾದ ಮಹಾರಾಜ್ ದಿಗ್ಗಿ ಅವರೇ, ಹಾಗೂ ಈ ಒಂದು ನವ ವಿವಾಹಿತ ವಧುವರರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಂತಹ ಮತ್ತು ಜಾತ್ರದ ಯಶಸ್ಸಿಗೆ ಕಾರಣೀಭೂತರಾದಂತಹ ಎಲ್ಲ ವಿವಿಧ ಗ್ರಾಮಗಳಿಂದ ಆಗಮಿಸಿದಂತಹ ಎಲ್ಲ ಬಂಧುಗಳೇ, ಇಬ್ರಾಹಿಂಪುರ ಗ್ರಾಮದ ಸಮಸ್ತ ಭಕ್ತಾದಿಗಳೇ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ, ದಯವಿಟ್ಟು ಶಾಂತ ರೀತಿಯಿಂದ ಸ್ವಾಮೀಜಿಯವರು ನಿರ್ಗಮಿಸ್ತಾ ಇದ್ದಾರೆ. ಆದರೆ ತಾವುಗಳು ಆ ಸ್ವಾಮೀಜಿ ಈ ಒಂದು ಆಶೀರ್ವಾದವನ್ನ ಈಗಾಗಲೇ ವೇದಿಕೆ ಮುಖಾಂತರ ಪಡೆದಿದ್ದೀರಿ. ದೈಹಿಕವಾಗಿಯೇ ಅವರನ್ನ ಕಾಣಬೇಕು ಅಂತಕ್ಕಂಥ ಒಂದು ಹಂಬಲವನ್ನ ಇಟ್ಟುಕೊಳ್ಳದೆ, ಯಾಕಂದ್ರೆ ದೇವರು ನೆನೆದವರ ಮನದಲ್ಲಿ ದೇವರಿದ್ದಾನೆ. ಅದಕ್ಕೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ತಮ್ಮೆಲ್ಲರ ಸಹಕಾರದಿಂದ ಮಾತ್ರ ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ತಾವೆಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಂಡು ಹೆಚ್ಚಿನ ಸಮಯವನ್ನ ನಾವು ತೆಗೆದುಕೊಳ್ಳುವುದಿಲ್ಲ. ಯಾಕಂದ್ರೆ ಇಲ್ಲಿ ಮಹಾರಾಜ್ ದಿಗ್ಗಿಯವರು ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಸಹಿಸಿಕೊಂಡು ತಮ್ಮ ಸ್ವಪ್ರಯತ್ನದಿಂದ ಇವತ್ತ ಕೇವಲ ನಾನೊಬ್ಬನೇ ಬೆಳೆದೇ ಸಾಲದು, ನನಗೆ ದೇವರು ಏನು ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತ ಅನುಕೂಲತೆಯನ್ನ ಸಾರ್ವಜನಿಕರ ಸೇವೆಗಾಗಿ ಕೈಲಾದ ಮಟ್ಟಿಗೆ ಸೇವೆ ಸಲ್ಲಿಸಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಈಗ ಸತತವಾಗಿ 2 ವರ್ಷದಿಂದ ಪ್ರಥಮ ಬಾರಿಗೆ 2023 ಜನವರಿ 26, 27ರಂದು ಮತ್ತು ಈ ಒಂದು ದೇವಾಲಯದ ಉದ್ಘಾಟನೆಯನ್ನ 25ರಂದು ಹಮ್ಮಿಕೊಂಡು ಅವತ್ತು ಸಹ ಸಾಮೂಹಿಕ ವಿವಾಹಗಳನ್ನು ನೆರವೇರಿಸಿದರು. ಇದು 2ನೆಯ ಜಾತ್ರಾ ಮಹೋತ್ಸವ. ಕೇವಲ ಜಾತ್ರೆ ಅಷ್ಟೇ ಅಲ್ಲ, ಇವತ್ತ ಬಡವರು ಎಷ್ಟೋ ಕಷ್ಟಗಳನ್ನ, ಯಾಕಂದ್ರೆ ನಮ್ಮ ಸಮಾಜದಲ್ಲಿ ವಿವಾಹ ದೇವರುಗಳನ್ನ ಮಾಡುವುದು, ಜಾವಳ ಕಾರ್ಯಕ್ರಮ, ತೊಟ್ಟಿಲು ಕಾರ್ಯಕ್ರಮ, ಇಡೀ ಹುಟ್ಟಿನಿಂದ ಕೊನೆಯ ಜೀವಿತದ ಕೊನೆಯವರೆಗೂ ಅನೇಕ ಸಾಮಾಜಿಕ ಸಂಸ್ಕಾರಗಳನ್ನ ಪಾಲಿಸುವಂತ ಜನರು ತಮ್ಮ ಆರ್ಥಿಕ ಸ್ಥಿತಿಯನ್ನ ಗಮನಿಸದೆ, ಯಾಕಂದ್ರೆ ಯಾರೋ ಅನುಕೂಲಸ್ಥರು ಮಾಡುತ್ತಾರೆ ಎನ್ನುವಂತ ಒಣ ಪ್ರತಿಷ್ಠೆಯನ್ನ ತೆಗೆದುಕೊಂಡು ನಾವು ನಮ್ಮ ಆರ್ಥಿಕತೆಯನ್ನ ಅವಲಂಬಿಸದೆ ನಾವು ಅವರ ಸಮಾನ ಮಾಡಬೇಕಂತ ಇವತ್ತ ಹುಟ್ಟಿನಿಂದ ಸಾಯುವವರೆಗೆ ಸಾಲದಲ್ಲೇ ಹುಟ್ಟಿ, ಸಾಲದಲ್ಲೇ ಬೆಳೆದು, ಸಾಲದಲ್ಲೇ ಸಾಯುವಂತ ಒಂದು ಸ್ಥಿತಿ ಈ ಭಾರತೀಯ ನಾಗರಿಕರಾಗಿದೆ. ವಿಶೇಷವಾಗಿ ನಾನು ರೈತರು, ಭಾರತ ಕೃಷಿ ಪ್ರಧಾನವಾದಂತಹ ರಾಷ್ಟ್ರ, ಸುಮಾರು 6 ಲಕ್ಷಕ್ಕಿಂತಲೂ ಹೆಚ್ಚಿನ ಗ್ರಾಮಗಳು ಈ ಭಾರತದಲ್ಲಿದ್ದಾವೆ. ಬಹುಸಂಖ್ಯಾತರು ಅನಕ್ಷರಸ್ಥರಾಗಿದ್ದೀರಿ. ಆದ್ರೆ ನಾವೇನ್ ಮಾಡ್ತೀವಿ, ನಾವು ಇದು ಮಾಡಿದ್ರೆ ನಮ್ಮ ಸ್ಥಿತಿ ಮುಂದೆ ಏನಾಗುತ್ತೆ
ಅನ್ನುವ ಕಲ್ಪನೆಯನ್ನ ನಾವು ಮಾಡುವುದಿಲ್ಲ. ಯಾಕಂದ್ರೆ ಸಮಾಜ ಆಗಿದೆ. ಸಮಾಜ ಮಾಡಿದ್ರೂ ಒಂದು ಕರೆಯುತ್ತೆ, ಮಾಡದೇ ಇದ್ರೂ ಒಂದು ಕರೆಯುತ್ತೆ. ಆದ್ರೆ ನಾವು ಸಮಾಜಕ್ಕೆ ಎದುರಿ ನಮ್ಮ ಶಕ್ತಿ ಮೀರಿ ಈ ಸಂಸ್ಕಾರಗಳನ್ನ ಪಾಲನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಹಾರಾಜ್ ದಿಗ್ಗಿಯವರು ಸರಳತೆಯನ್ನ ಕಲಿಸಿಕೊಳ್ಳಿಕ್ಕೆ, ಇದು ಕೇವಲ ಕಾರ್ಯಕ್ರಮ ಅಲ್ಲ, ಜಾತ್ರೆ ಅಲ್ಲ, ಬಡ ಜನರು ಸರಿಯಾಗಿ ಅರ್ಥೈಸಿಕೊಂಡು ತಮ್ಮ ಆರ್ಥಿಕ ಸ್ಥಿತಿಯನ್ನ ಚೆನ್ನಾಗಿಟ್ಟುಕೊಳ್ಳಿ. ವಿವಾಹ ಮನುಷ್ಯನ ಜೀವನದ ಒಂದು ಪ್ರಮುಖ ಅಂಗ. ಯಾಕಂದ್ರೆ ಇಲ್ಲಿ ನಮ್ಮ ಸಾಮಾಜಿಕ ಸಂಸ್ಕಾರಗಳಲ್ಲಿ ಮದುವೆಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ಮದುವೆ ಆಗದಿದ್ರೆ ಆತನು ಸ್ವರ್ಗಕ್ಕೆ ಹೋಗುವುದಿಲ್ಲ. ಸ್ವರ್ಗ ನರಕಗಳ ಕಲ್ಪನೆ ಮಹಾನ್ ವ್ಯಕ್ತಿಗಳು ಎಂದೂ ಅದನ್ನು ಊಹಿಸಿಲ್ಲ. ಇಲ್ಲಿ 12ನೇ ಶತಮಾನದ ಬಸವೇಶ್ವರರು ಸ್ವರ್ಗ ನರಕಗಳೆರಡೂ ಇಲ್ಲೇ ಇವೆ, ನೀವು ಎಲ್ಲಿ ಸ್ವರ್ಗ ಕಾಣ್ತಾ ಇದ್ದೀರಿ? ಸತ್ತ ಮೇಲೆ ಯಾರು ಮರಳಿ ಬಂದು ಇದು ಸ್ವರ್ಗ ಇದು ನರಕ ಅಂತ ಯಾರು ಹೇಳಿಲ್ಲ. ನಾವು ಸಾಂಪ್ರದಾಯಿಕವಾಗಿ ಅವುಗಳನ್ನ ಪಾಲನೆ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಬಸವೇಶ್ವರ ಏನು ಹೇಳಿದ್ರು, ಕಾಯಕವೇ ಕೈಲಾಸ. ನಾವು ಸಂತೃಪ್ತಿಯನ್ನ ಎಲ್ಲಿ ಕಾಣಬೇಕು? ನಮ್ಮ ಕೆಲಸಗಳಲ್ಲಿ. ಅದಕ್ಕೆ ಕೆಲಸಕ್ಕೆ ಇರಿದು ಕಿರಿದೆಂಬುವುದಿಲ್ಲ. ನಾವು ಭಾವನೆಗಳನ್ನು ಬದಲಾವಣೆ ಮಾಡ್ಕೋಬೇಕು. ನಮ್ಮ ವಿಚಾರಗಳಲ್ಲಿ ಮಹತ್ವದ ಬದಲಾವಣೆಗಳು ಬರಬೇಕು. ಅಂದಾಗ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆ, ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ. ನಾವು ಯಾವಾಗ ಒಳ್ಳೆ ವಿಚಾರ ಮಾಡೋದಿಲ್ವೋ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಮುಂದೆ ಹೋಗ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಏನೇ ಮಾಡಬೇಕಾದ್ರೆ ಅದು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ತೆ. ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ಯಾವಾಗ ಸರಿಯಾದ ನಿಟ್ಟಿನಲ್ಲಿ ಬರ್ತವೆಯೋ ಅದಕ್ಕೆ ಹೇಳ್ತಾರೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ನಾವು ಪೋಷಕರಾದಂಥವ್ರು, ತಂದೆ ತಾಯಿಗಳು ಅಥವಾ ಪೋಷಕರು ಮೊದಲು ಮಕ್ಕಳನ್ನು ಸರಿಯಾದ ದಿಕ್ಕಿನಲ್ಲಿ ಬೆಳೆಸಬೇಕು. ನಾವು ಜವಾಬ್ದಾರಿನೇ ಇಲ್ಲ. ಯಾರೋ ಮದುವೆ ಆಗ್ತಾರೆ, ನಾವು ಮದುವೆ ಆಗ್ತೀವಿ. ಯಾರೋ ಮಕ್ಕಳು ಬೆಳೆಸ್ತಾರೆ, ನಾವು ಮಕ್ಕಳು ಬೆಳೆಸ್ತೀವಿ. ಯಾರೋ ಸಾಲಿಗೆ ಕಳಿಸ್ತಾರೆ, ನಾವು ಮಕ್ಕಳು ಸಾಲಿಗೆ ಕಳಿಸ್ತೀವಿ. ಕೇವಲ ಸಾಲಿಗೆ ಕಳಿಸಿದ್ರೆ ಮಾತ್ರ ನಿಮ್ಮ ಕಾರ್ಯ ಪರಿಪೂರ್ಣ ಆಗೋದಿಲ್ಲ. ನಾನು ಎಷ್ಟೋ ಕಡೆಗೆ ಉಪನ್ಯಾಸಕಕ್ಕೆ ಕರೆದಾಗ ಎಷ್ಟೋ ಜನ ಏನಪ್ಪ ಸರ್ ಬಂದ್ರು, ಏನೋ ಹೇಳ್ತಾರೆ, ಏನೋ ಮಾಡ್ತಾರೆ. ಯಾಕೆ ಅವರಿಗೆ ನಮ್ಮ ವಿಚಾರಧಾರೆಗಳು ತಲುಪೋದಿಲ್ಲ. ಇಲ್ಲಿ ಆ ಕಾರ್ಯಕ್ರಮದಲ್ಲಿ ಮುಂದೆ ಕುಳಿತುಕೊಂಡವ್ರಿಗೆ ಕೇಳ್ತಾ ಇರ್ತೀನಿ, ಏನಪ್ಪ ನೀನು ಮಕ್ಕಳು ಎಷ್ಟು? ಸಾವಿರ 4 ಜನ ಇದ್ದಾರೆ. 4 ಜನ ಇದ್ದಾರಲ್ಲ, ಏನ್ ಮಾಡ್ತಾರೆ? ಎಷ್ಟು ಓದಿದ್ದಾರೆ? ನಾವೆಲ್ಲ ಓದ್ಸಂಬಿಯಪ್ಪ ಬಡವರು. ಅದಕ್ಕೆ ಅವರಿಗೆ ಉತ್ತಮ ವ್ಯವಸ್ಥೆಯನ್ನ ಕೊಡದೆ ಏನ್ ಮಾಡ್ತಿರ್ತಾರೆ, ಅವರನ್ನ ದುಡಿಲಿಕ್ಕೆ ತಾವು ಆರಾಮ್ ಮಜಾ ಮಾಡ್ತಾರೆ. ಅದು ಆ ಸಮಯದಲ್ಲಿ ವಯಸ್ಸಾದ್ಮೇಲೆ ಆ ಮಕ್ಕಳು ಚೆನ್ನಾಗಿ ಬೆಳೆಸಿದ್ರೆ ತಾನೇ ನಿಮ್ಮನ್ನು ಸಲುವಂತವು. ಅವರು ಮುಂದೆ ದೊಡ್ಡವರಾದ್ಮೇಲೆ ಮತ್ತೊಂದು 10 ವರ್ಷ ಬಿಟ್ಟು ಕೇಳಿ ಹೋಗಿ, ಏನಪ್ಪಾ 4 ಮಕ್ಕಳು ಅಂದ್ರೆ ಹೆಂಗ? ಯಾವ ಮಕ್ಕಳು ಇಡ್ರವು, ಯಾವ ಸೇರಂಗಿಲ್ಲ ನಮ್ಗ. ಹಳೆಯವನ್ನ ನೀವು ಮಾಡಿದ ತಪ್ಪು ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟು ಅವರ ಆಚಾರ ವಿಚಾರಗಳು ನಡೆಯುವಂತ ದಾರಿ ಸರಿಯಾಗಿ ಕಲಿಸ್ಕೊಟ್ರೆ ಆ ಮಕ್ಕಳು ಚೆನ್ನಾಗಿ ತಾವಾಗೇ ಬೆಳಿತಾರೆ. ಅದಕ್ಕೆ ನಾನು ವಿಶೇಷವಾಗಿ ಇವತ್ತ ಸಾಮೂಹಿಕ ವಿವಾಹ 101 ಜೊತೆ ಸಾಮೂಹಿಕ ವಿವಾಹಗಳು ಯಾಕೆ ಮಾಡಿಕೊಡ್ತಾರೆ? ಮದುವೆ ಮಾಡೋದಕ್ಕೆ ಅಪಾರ ಹಣ ಖರ್ಚು ಮಾಡಿ ಸಾಮಾನ್ಯ ಜನರು ಸಾಲದ ಸುಳಿಗೆ ಸಿಲುಕಬಾರದು ಅಂತಕ್ಕಂಥ ಉದ್ದೇಶಕ್ಕೆ ಮಹಾರಾಜ್ ದಿಗ್ಗಿಯವರು ಉಚಿತವಾಗಿ ದೇವಸ್ಥಾನದ ಹೆಸರಿನಲ್ಲಿ ತಮ್ಮ ಕೈಯಾದ ಮಟ್ಟಿಗೆ ಸಹಾಯ ಮಾಡಿ ನವ ದಂಪತಿಗಳು ಉದ್ಧಾರ ಆಗಲಿ. ಆ ಸಾಯಿಬಾಬಾ ಶ್ರೀ ಅಬ್ದುಲ್ ಬಾಷಾ ಈ ಗ್ರಾಮದಲ್ಲಿ ಒಳ್ಳೆಯ ಒಂದು ದೇವರುಗಳು ನೆಲೆಸಿದ್ದಾರೆ. ಇಂಥ ಗ್ರಾಮದಲ್ಲಿ ವಿವಾಹವಾಗಿ ಮುಂದೆ ತಮ್ಮ ಕೌಟುಂಬಿಕ ಸ್ಥಿತಿಯನ್ನ ಸುಧಾರಿಸಿಕೊಳ್ಳಿ, ಕೆಟ್ಟ ಹವ್ಯಾಸಗಳನ್ನ ಬಿಟ್ಟು ಬಿಡಲಿ, ತಮ್ಮ ಕುಟುಂಬಕ್ಕೆ ಒಳ್ಳೆಯ ವಿಚಾರಗಳು
ಇಂಥ ವೇದಿಕೆ ಮುಖಾಂತರ, ಯಾಕಂದ್ರೆ ಸಾಕಾಗಷ್ಟು ಹೇಳ್ಬೋದು, ಸಮಯದ ಅಭಾವ ಇದೆ, ಅದಕ್ಕೆ ಹೆಚ್ಚಿಗೆ ಮಾತಾಡೋದಿಲ್ಲ. ಇವತ್ತ ಇಲ್ಲಿ ನೀವೆಲ್ಲರೂ ಅವರ ಕರೆಗೆ ಹೋಗೊಟ್ಟು ಬಂದು ನವ ದಂಪತಿಗಳು ವಿವಾಹವಾಗಿದ್ದೀರಿ. ಇವತ್ತೇ ನೀವು ನಿಮ್ಮ ಪ್ರತಿಜ್ಞೆ ಮಾಡ್ರಿ, ನಾನು ನನ್ನ ಕುಟುಂಬವನ್ನ, ನೀವು ಬೇರೆ ಉದ್ಧಾರ ಮಾಡೋದು ಬೇಡ, ಆಮೇಲೆ ನೀವು ಉದ್ಧಾರ ಮಾಡಿ ಬೇಡ ಅನ್ನೋದಿಲ್ಲ. ನಾನು ಮೊದಲು ನಿಮ್ಮನ್ನ ನೀವು ಉದ್ಧರಿಸಿಕೊಳ್ಳಿ, ನಿಮ್ಮ ವಿಚಾರಗಳಲ್ಲಿ ಬದಲಾವಣೆ ಮಾಡಿಕೊಳ್ಳಿ, ನಿಮ್ಮ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡಿಕೊಳ್ಳಿ. ಸಮಾಜ ಅಂತದೇ ಹೋಗ್ತದೆ, ನೀವು ಕಷ್ಟಕ್ಕಿದ್ದಾಗ ಯಾರು ಕೊಡೋದಿಲ್ಲ. ನೀವು ಹೊಗಳಿಕೆಗೆ ತುತ್ತಾಗ್ತಾ ಇದ್ರಿ, ಆಟಾಂಗ್ ಮಾಡಿ ಭಾರಿ ಮಾಡಿ ನಾವು ಮದುವೆ ಅಂದಗಳೇ ಸಾಲ ಸೂಲ ಮಾಡಿ ಮಾಡೋದು. ನನ್ನ ಆರ್ಥಿಕ ಶಕ್ತಿ ಎಷ್ಟಿದೆ, ನಾನು ಹೆಂಗ್ ಜೀವನ ಮಾಡಬೇಕು, ಯಾರಲ್ಲಿ 4 ದಿನ ಅಂತಾರೆ ಹೋಗ್ತಾರೆ, ಆದ್ರೆ ಕೊನೆವರೆಗೂ ದುಡಿಯುವಂತವ್ರು ನೀವು. ಅದಕ್ಕೆ ಒಂದು ಗಾದೆ ಮಾತಿದೆ ರೈತರ ಬಗ್ಗೆ. ರೈತ ಹೆಂಗಿದ್ದಾನಂದ್ರೆ ಸಾಲದಲ್ಲಿಯೇ ಹುಟ್ಟಿ, ಸಾಲದಲ್ಲಿಯೇ ಬೆಳೆದು, ಸಾಲದಲ್ಲಿಯೇ ಸಾಯ್ತಾನೆ. ಅದಕ್ಕೆ ಇಂಥ ಸಂಸ್ಕಾರಗಳನ್ನ ಮಾಡುವಾಗ ನೀವು ಯಾರ ಮಾತಿಗೆ ಕಿವಿಗೊಡದೆ, ನಿಮ್ಮ ಇಲ್ಲಿ ದೊಡ್ಡವರು ತಮ್ಮ ಆರ್ಥಿಕವಾಗಿ ಗಳಿಸಿದವರು ಅವ್ರು ಮಾಡ್ತಾರೆ, ಅದು ಬೇಡ, ನಿಮ್ಮ ಕೈಲಾದ ಮಟ್ಟಿಗೆ ನಿಮಗೆ ಎಷ್ಟಲ್ಲ ಅಷ್ಟು. ಈಗ ಭಕ್ತಿ ಇಲ್ಲಿ ಶ್ರೀಮಂತ ಇದ್ದವನು ಆ ದೇವರಿಗೆ ತಿರುಪತಿ ತಿಮ್ಮಪ್ಪನಿಗೆ ವಜ್ರ ಕಿರೀಟ ಕೊಡ್ತಾನೆ ಜನಾರ್ದನ್ ರೆಡ್ಡಿ ಅಂದಾಗ ನಿಮ್ ಕೈಲಿ ಕೊಳ್ಳಕ್ಕೆ ನನ್ನ ಕೈಲಿ ಕೊಳ್ಳಿಕ್ಕಾಗತ್ತಾ? ನೀವು ಅಭಿಮಾನಕ್ಕೆ ಬಿದ್ದು ನೀವು ಸಾಲ ಸೂಲ ಮಾಡಿ ನಾನೊಂದು 10 ಲಕ್ಷ ರೂಪಾಯಿ ದೇಣಿ ಕೊಡ್ತೀನಿ ಅಂದ್ರೆ ಪರಿಸ್ಥಿತಿ ಏನಾಗುತ್ತೆ? ದೇವರು ಏನನ್ನ ಬೇಡುವುದಿಲ್ಲ. ಯಾವ ದೇವರು, ಯಾವ ಧರ್ಮ ಇರಲಿ, ಅದು ಹಿಂದೂ ಧರ್ಮನೋ, ಇಸ್ಲಾಂ ಧರ್ಮನೋ, ಕ್ರೈಸ್ತ ಧರ್ಮನೋ, ಬೌದ್ಧ ಧರ್ಮನೋ, ಜೈನ ಧರ್ಮನೋ, ಜರಸ್ಟಿಯನ್ ಧರ್ಮನೋ, ಯಾಕಂದ್ರೆ ಸಾವಿರಾರು ವರ್ಷಗಳ ಇತಿಹಾಸವನ್ನ ಬೋಧಿಸುವಂತ ಇತಿಹಾಸ ಪ್ರಾಧ್ಯಾಪಕನಾದ ನಾನು ಸುಮಾರು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 3-4 ಸಾವಿರ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೀನಿ. ಅದರಲ್ಲಿ 3-4 ವಿದ್ಯಾರ್ಥಿಗಳು ಮಾತ್ರ ಅಳವಡಿಸ್ಕೊಳ್ತಾರೆ. ಅವರು ಸರ್ ನಿಮ್ಮ ಪುಣ್ಯದಿಂದ ನಾವು ಉದ್ಧಾರ ಆಗಿ, ನನ್ನ ಪುಣ್ಯದಿಂದ ಅಲ್ಲ, ನಿನ್ನ ವಿಚಾರದಿಂದ, ನಿನ್ನ ಬದಲಾವಣೆಯಿಂದ. ಕೇವಲ ಈ ಕೀಲು ಕೇಳಿ ಈ ಕೀಲು ಬಿಟ್ಟರೆ ಉದ್ಧಾರ ಆಗೋದಿಲ್ಲ. ಯಾವುದೇ ಜಾತಿ, ಮತ, ಧರ್ಮ, ಯಾಕಂದ್ರೆ ದಿನನಿತ್ಯದಲ್ಲಿ ನಾವು ಏನ್ ಮಾಡ್ತೀವಿ, ಆ ಜಾತಿಯವರು, ಆ ಧರ್ಮದವರು, ಈ ಧರ್ಮದವರು ಅಂತ ಗೊಂದಲಕ್ಕೆ ಬಿದ್ದು ಅನಾವಶ್ಯಕ ವ್ಯಾಜ್ಯಗಳನ್ನೇ ಮಾಡಿಕೊಂಡು ನಾವು ಅಭಿವೃದ್ಧಿ ಹೊಂದೋದನ್ನ ಬಿಟ್ಟು ಕ್ಷುಲ್ಲಕ ಕಾರಣಕ್ಕೆ ನಾವು ಮುನ್ನುಗ್ತಾ ಇದ್ದೀವಿ. ಅದಕ್ಕೆ ಅಂತ ವಿಚಾರಗಳನ್ನ ಬದಿಗೊತ್ತಿ ತಾವು ತಮ್ಮ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಮಹಾರಾಜ್ ದಿಗ್ಗಿಯವರಿಗೂ, ಈ ಸಾಯಿಬಾಬಾ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ ಮತ್ತು ಇಬ್ರಾಹಿಂಪುರ ಗ್ರಾಮದ ನಾಗರಿಕರಿಗೂ, ವೇದಿಕೆ ಮೇಲಿದ್ದಂತ ಎಲ್ಲ ಗಣ್ಯರಿಗೂ, ಸ್ವಾಮೀಜಿಯವರಿಗೂ ಮತ್ತು ಎಲ್ಲ ಬಂಧುಗಳಿಗೂ, ನೆರೆಹೊರೆಯ ಗ್ರಾಮಸ್ಥರು ಮತ್ತು ಬೇರೆ ಕಡೆಯಿಂದ ಬಂದಂತವರಿಗೆ ಎಲ್ಲರಿಗೂ ನಾನು ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.